ಇವತ್ತಿನ ಈ ವಿಡಿಯೋದಲ್ಲಿ ನೀವು ಆಧಾರ್ ಕಾರ್ಡನ್ನು ನೀವು ಆನ್ಲೈನಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿ ಒಂದು PDF ಫಾರ್ಮ್ನಲ್ಲಿ ನೀವು ಆನ್ಲೈನ್ ಮುಖಾಂತರ ಕಂಪ್ಲೀಟ್ಲಿ ಫ್ರೀಯಾಗಿ ಆಥರೈಸ್ಡ್ ಆಧಾರ್ ಕಾರ್ಡ್ ವೆಬ್ಸೈಟಿಂದ ನೀವು ಯಾವ ರೀತಿಯಾಗಿ ಅದನ್ನ ಡೌನ್ಲೋಡ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಕ್ಕೆ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಇರಲೇಬೇಕು. ಆವಾಗ ಮಾತ್ರ ನಿಮಗೆ ಈ ಆನ್ಲೈನ್ ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ನಿಮಗೆ ಎರಡು ಥರದ ಆಧಾರ್ ಕಾರ್ಡ್ ಸಿಗ್ತವೆ. ಒಂದು ಮಾಸ್ಕ್ಡ್ ಆಧಾರ್ ಕಾರ್ಡ್ ಮತ್ತು ಒಂದು ನಾರ್ಮಲ್ ಆಧಾರ್ ಕಾರ್ಡ್. ಅವು ಎರಡೂ ಕೂಡ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋಕ್ಕಂತ ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಈ ವೆಬ್ಸೈಟಿನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಇದೇ ಪೇಜ್ಗೆ ಬರ್ತೀರಾ. ಅದಾದ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿದ ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡಿರ್ತಾರೆ. ಆ OTP ಎಂಟರ್ ಮಾಡಬೇಕು. ನಿಮಗೆ ಇಲ್ಲಿ ಕೇಳ್ತಾ ಇದೆ ನೋಡ್ಬೋದು, ಡ್ಯೂ ವಾಂಟ್ ಅ ಮಾಸ್ಕ್ಡ್ ಆಧಾರ್ ಅಂತೇಳಿ. ಅದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ಬರುತ್ತೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಈಗ ನಾರ್ಮಲ್ ಆಧಾರ್ ಕಾರ್ಡನ್ನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೇನೆ. ಈಗ OTP ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. OTP ಎಂಟರ್ ಮಾಡಿದ ನಂತರ ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಮ್ಮ ಆಧಾರ್ ಕಾರ್ಡು ಒಂದು ಸಕ್ಸಸ್ಫುಲ್ಲಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಅದಕ್ಕೊಂದು ಪಾಸ್ವರ್ಡ್ ಇರುತ್ತೆ, 8 ಕ್ಯಾರೆಕ್ಟರ್ ಅನ್ನೋ ಒಂದು ಪಾಸ್ವರ್ಡು. ಅದು ಯಾವ ರೀತಿಯಾಗಿರುತ್ತೆ, ಮೊದಲೇದಾಗಿ ಒಂದು ನಿಮ್ಮ ನೇಮಿನ ಒಂದು ಯಾವ ರೀತಿಯಾಗಿ ರಿಜಿಸ್ಟರ್ ನೇಮ್ ಇರುತ್ತಲ್ಲ ಆಧಾರ್ ಕಾರ್ಡ್ನಲ್ಲಿ, ಅದರಲ್ಲಿ ನೀವು ಒಂದು ಫಸ್ಟ್ 4 ಡಿಜಿಟ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಇರುತ್ತೆ. ಆ 4 ಡಿಜಿಟ್ ನಂಬರ್ ಹಾಕಬೇಕು. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಇಯರನ್ನು ಇರುತ್ತಲ್ವ, ಅದು YYYY ಫಾರ್ಮೆಟ್ನಲ್ಲಿ ಅದನ್ನು ಹಾಕಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಅನೀಶ್ ಅಂತ ಹೇಳಿ, ಅವರ ನೇಮು ಅನೀಶು ಮತ್ತು 1989 ಅವರ ಒಂದು ಬರ್ತ್ ಇಯರು, ಅದನ್ನು ಎಂಟರ್ ಮಾಡಬೇಕು. ಕಂಪ್ಲೀಟಾಗಿ ಇದು 8 ಡಿಜಿಟ್ ಆಗುತ್ತೆ. ಅದನ್ನು ನಾವು ಎಂಟರ್ ಮಾಡಬೇಕು. ಈಗ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಹೋದ್ಮೇಲೆ ಇಲ್ಲಿ ಡೌನ್ಲೋಡ್ಸ್ನಲ್ಲಿ ಈ ಆಧಾರ್ ಅಂತ ಇರುತ್ತೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ನಾವು ಅದೊಂದು ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡ್ತೇನೆ. ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಕಂಪ್ಲೀಟ್ ನಿಮಗೆ ಯಾವ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ಇರುತ್ತಲ್ಲ ಆ ಎಲ್ಲವೂ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದನ್ನು ಒಂದು ಸೇವ್ ಮಾಡಿ ಇಟ್ಕೊಳ್ಳಿ. ಇದನ್ನು ಪಾಸ್ವರ್ಡ್ ಕೂಡ ನೀವು ರಿಮೂವ್ ಮಾಡ್ಬೋದು. ಪಾಸ್ವರ್ಡನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ನೀವು ಅದನ್ನ ಪಾಸ್ವರ್ಡನ್ನು ರಿಮೂವ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದೆ ನೀವು ಯಾವುದೇ ರೀತಿಯಾದ ಅಪ್ಲಿಕೇಶನಲ್ಲಿ ನೀವು ಅದನ್ನ ಕಂಪ್ಲೀಟಾಗಿ ನೀವು ಅದನ್ನು PDF ಅಟ್ಯಾಚ್ ಮಾಡಿ ಅವ್ರಿಗೆ ನೀವು ಬೇರೆದವ್ರಿಗೆ ಸೆಂಡ್ ಮಾಡ್ಬೋದು. ಮತ್ತು ಅಪ್ಲಿಕೇಶನಲ್ಲಿ ಕೂಡ ನೀವು ಅದನ್ನು ಅಟ್ಯಾಚ್ ಮಾಡ್ಬೋದು. ಈಗ ನಾವು ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂದರೆ ಏನು ಅದನ್ನು ತಿಳಿಸ್ಕೊಡ್ತೇನೆ. ಅದನ್ನು ಕೂಡ ನಿಮಗೆ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತೇನೆ ಯಾವ ರೀತಿಯಾಗಿ ಕಾಣುತ್ತೆ. ಇದನ್ನು ನೀವು ನೋಡಿದ್ರಿ. ಈಗ ಮಾಸ್ಕ್ಡ್ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡೋಣ ಬನ್ನಿ. ಈಗ ಮೊದಲನೇದ ಒಂದು ಅದೇ ಸೇಮ್ ವೆಬ್ಸೈಟ್ಗೆ ಬಂದಿದ್ದೇನೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ಗೆ ಒಂದು OTP ಸೆಂಡ್ ಮಾಡಿರ್ತಾರೆ, ಅದನ್ನು ಕೂಡ ಎಂಟರ್ ಮಾಡಬೇಕು. ಇಲ್ಲಿ ನಿಮಗೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ಬೇಕಾದರೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ OTP ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈಗ ಒಂದು ಮಾಸ್ಕ್ಡ್ ಆಧಾರ್ ಕಾರ್ಡ್ ಕೂಡ ಸೇಮ್ ಆಗಿ ಡೌನ್ಲೋಡ್ ಆಗಿದೆ. ಅದು ಒಂದು ನಿಮ್ಮ ಕ್ರೋಮ್ ಬ್ರೌಸರಿನ ಒಂದು ಡೌನ್ಲೋಡ್ ಲಿಸ್ಟ್ನಲ್ಲಿ ಇರುತ್ತೆ. ಈಗ ಅದು ಕೂಡ ಸೇಮ್ ಪಾಸ್ವರ್ಡ್ ಇರುತ್ತೆ 8 ಡಿಜಿಟು. ಅಲ್ಲಿ ಕೂಡ ಒಂದು 4 ಡಿಜಿಟ್ ಕ್ಯಾಪಿಟಲ್ ಲೆಟರ್ಸ್ನ ಒಂದು ನಿಮ್ಮ ನೇಮು ಮತ್ತು ಒಂದು ನಿಮ್ಮ ಬರ್ತ್ ಇಯರ್ ಇರುತ್ತಲ್ಲ ಅದು 4 ಡಿಜಿಟು. ಅದನ್ನ ಎಂಟರ್ ಮಾಡಿ ಅದನ್ನು ಓಪನ್ ಮಾಡಬೇಕು. ಇಲ್ಲಿ 3 ಡಾಟ್ ಮೇಲೆ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ಗೆ ಹೋಗ್ತಾನೆ. ಇಲ್ಲಿ ನೋಡ್ಬೋದು ಇದು ರೀಸೆಂಟ್ ಆಗಿರೋದು. ಇದನ್ನು ಓಪನ್ ಮಾಡಿದರೆ ಇದನ್ನು ಪಾಸ್ವರ್ಡನ್ನು ಎಂಟರ್ ಮಾಡಿ. ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಝೂಮ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ನಾನು ಕೆಲವೊಂದು ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ಗಾಗಿ ನಮ್ಮ ಡೀಟೇಲ್ಸನ್ನು. ಇಲ್ಲಿ ನೀವು ನೋಡ್ಬೋದು ಮಾಸ್ಕ್ಡ್ ಆಧಾರ್ ಕಾರ್ಡ್ನಲ್ಲಿ ಒಂದು ಫಸ್ಟ್ 8 ಡಿಜಿಟ್ ನಂಬರ್ ಇರುತ್ತಲ್ಲ ಅದು XXX ಅಂತ ಬರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಫ್ರಾಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಮತ್ತು ಇದನ್ನು ಕಂಪ್ಲೀಟಾಗಿ ನೀವು ಯಾವುದೇ ಒಂದು ಫ್ರಾಡ್ ಕೇಸ್ಗೆ ಅದು ಮತ್ತೆ ಏನಾದರೂ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇದೊಂದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಗೌರ್ಮೆಂಟ್ ಅವರು ತುಂಬ ದಿನದಿಂದ ಇಶ್ಯೂ ಮಾಡಿದ್ದಾರೆ. ಇದನ್ನು ನೀವು ಇಟ್ಕೊಳ್ಬೇಕಂತಲೇ ಹೇಳ್ತೇನೆ. ಈಗ ಇಲ್ಲಿ ನೋಡ್ಬೋದು ಲಾಸ್ಟ್ 4 ಡಿಜಿಟ್ ಅಷ್ಟೇ ಇರುತ್ತೆ. ಅದರ ಮುಖಾಂತರ ನೀವು ಇದು ಕಂಪ್ಲೀಟ್ಲಿ ಇದು ಫೇಕ್ ಆಗಿ ನೀವು ಎಲ್ಲಿ ಕನ್ಸಿಡರ್ ಮಾಡಲ್ಲ. ಇದು ಕೂಡ ಒಂದು ವ್ಯಾಲಿಡ್ ID ಆಗಿಯೇ ಇರುತ್ತೆ. ಇದನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಆಫಿಷಿಯಲ್ ಆಧಾರ್ ವೆಬ್ಸೈಟ್ನಲ್ಲಿಯೇ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂಥೇಳಿ. ಅದನ್ನು ನಿಮಗೆ ಓಪನ್ ಮಾಡಿ ತಿಳಿಸ್ಕೊಡ್ತೇನೆ. ಈಗ ನೋಡ್ಬೋದು ಈ ರೀತಿಯಾಗಿ ನೀವು ಒಂದು ಆಧಾರ್ ಕಾರ್ಡ್ ಮಾಸ್ಕ್ಡ್ ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಇದರ ಯೂಸಸ್ ಏನು ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು ಮಾಸ್ಕ್ಡ್ ಆಧಾರ್ ಕಾರ್ಡ್ ಅನ್ನೋ ಒಂದು ಎಲ್ಲೆಲ್ಲಿ ನೀವು ಒಂದು ಐಡೆಂಟಿ ಪ್ರೂಫ್ ಅಂತ ಕೇಳ್ತಾರಲ್ಲ ಅಲ್ಲಿ ನೀವು ಇದನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಮತ್ತು ಒಂದು ಮೊಬೈಲ್ ನೆಟ್ವರ್ಕ್ ಒಂದು ಹೊಸ ಸಿಮ್ಮನ್ನು ತೊಗೊಳ್ಳುವಾಗ ಅಥವಾ ನೀವೇನಾದರೂ ಟ್ರೈನು ಪ್ಲೇನ್ಸು ಅಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಮತ್ತು ಹೋಟೆಲ್ ಬುಕ್ಕಿಂಗ್ನಲ್ಲಿ
ಮತ್ತು ಪರ್ಚೇಸ್ ಆಫ್ ವೆಹಿಕಲ್ ಮತ್ತು ಪ್ರಾಪರ್ಟಿನಲ್ಲಿ ಕೂಡ ಯೂಸ್ ಮಾಡೋದು. ಮತ್ತು ಈ ಕೆಲವೊಂದು ಆನ್ಲೈನ್ KYC ವೆರಿಫಿಕೇಷನ್ಗಳನ್ನು ಕೇಳ್ತಾರಲ್ಲ, ಅಲ್ಲಿ ಕೂಡ ನೀವು ಇದನ್ನು ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ನೀವು ಕೊಡಬೇಕು. ಮತ್ತು ಅಪ್ಲೈಯಿಂಗ್ ಫಾರ್ ಲೋನ್ಸ್ ಅಲ್ಲಿ ಕೂಡ, ಮತ್ತು ಸ್ಕೂಲ್ ಕಾಲೇಜಸ್ ಅಡ್ಮಿಷನ್ಗಳಲ್ಲಿ ಕೂಡ ನೀವು ಈ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ಯೂಸ್ ಮಾಡಬೇಕು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಯಾಕೆ ಅಂದರೆ ಇಲ್ಲಿ ಒಂದು ನಿಮ್ಮ ಡೀಟೇಲ್ಸನ್ನು ಯೂಸ್ ಮಾಡ್ಕೊಂಡು ಮತ್ತೇನಾದರೂ ಒಂದು ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಒಂದು ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ಯೂಸ್ ಮಾಡಿ. ಕೆಲವೊಂದು ನೀವು ಕೇಸಸ್ನಲ್ಲಿ ನೀವು ನೋಡ್ಬೋದು, ಫುಲ್ ಆಧಾರ್ ಕಾರ್ಡನ್ನು ಕೊಡಿ ಅಂತ ಹೇಳ್ತಾರೆ. ಇಲ್ಲ, ನೀವು ಈ ಜಾಗದಲ್ಲಿ ನಾನು ಮೆನ್ಷನ್ ಮಾಡಿದ್ದಲ್ಲ, ಇದೊಂದು ಗೌರ್ಮೆಂಟ್ ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೀವು ಒಂದು ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ನೀವು ಕೊಡ್ಬೋದು. ಅವರೇನಾದರೂ ಫುಲ್ ಕೇಳಿದರೆ ನೀವು ಅವ್ರ ಮೇಲೆ ಒಂದು ಆ್ಯಕ್ಷನನ್ನು ನೀವು ಕಂಪ್ಲೇಂಟನ್ನು ಕೊಡ್ಬೋದು ಅವರ ಡಿಪಾರ್ಟ್ಮೆಂಟ್ನಲ್ಲಿ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ನಲ್ಲಿ ನೀವೇನಾದರೂ ಇಲ್ಲ ಅವ್ರು ಫುಲ್ ಆಧಾರ್ ಕಾರ್ಡ್ ಕೇಳ್ತಾ ಇದ್ದರೆ, ಬ್ಯಾಂಕಿನ ಒಂದು ಹೈಯರ್ ಆಫೀಷಿಯಲ್ಸ್ ಇರ್ತಾರೆ, ಅಲ್ಲಿ ನೀವು ಮೇಲ್ ಮಾಡ್ಬೋದು ಮತ್ತು ಕಾಲ್ ಕೂಡ ಮಾಡ್ಬೋದು. ಅಲ್ಲಿ ಒಂದು ಆಫೀಸರ್ಸ್ಗಳಿರ್ತಾರೆ, ಅವರಿಂದ ನೀವು ಆನ್ಲೈನ್ ಮುಖಾಂತರ ಕೂಡ ಒಂದು ಕಂಪ್ಲೇಂಟನ್ನು ರೇಸ್ ಮಾಡ್ಬೋದು. ಆದ್ದರಿಂದ ನೀವು ಏನಾಗ್ತೀರ, ಒಂದು ಫ್ರಾಡ್ ಇದು ಟ್ರಾನ್ಸಾಕ್ಷನ್ಗಳು ಆಗ್ತಾ ಇರ್ತಾವಲ್ಲ, ಅದರಿಂದ ನೀವು ಅದನ್ನ ಬಚಾವಾಗ್ಬೋದು. ಈ ರೀತಿಯಾಗಿ ನೀವು ಒಂದು ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ಯೂಸ್ ಮಾಡಿ. ಮತ್ತು ಕೆಲವೊಂದು ಟೈಮ್ನಲ್ಲಿ ನಿಮಗೆ ಫುಲ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅವು ಯಾವ ಕಂಡೀಷನ್ನಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು, ನೀವು ಒಂದು ಗೋರ್ಮೆಂಟ್ ಸ್ಕೀಮ್ಸ್ ಇರ್ತಾವಲ್ಲ ಅಲ್ಲಿ, ಮತ್ತು ಒಂದು DBT ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರುತ್ತಲ್ವ, ಅಲ್ಲಿಂದ ನೀವು ಏನಾದರೂ ಗೋರ್ಮೆಂಟಿಂದ ನೀವು ಅಮೌಂಟನ್ನು ತೊಗೊಳ್ತಾ ಇದ್ದರೆ, ಅಲ್ಲಿ ನೀವು KYC ಮಾಡುವಾಗ ನೀವು ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡನ್ನು ಯೂಸ್ ಮಾಡೋಕ್ಕಾಗಲ್ಲ. ನೀವು ಒಂದು ರೆಗ್ಯುಲರ್ ಆಧಾರ್ ಕಾರ್ಡ್ ವಿತ್ ಫುಲ್ ಡೀಟೇಲ್ಸ್ ಇರುತ್ತಲ್ವ, ಫುಲ್ 12 ಡಿಜಿಟ್ ಆಧಾರ್ ನಂಬರ್ ಇರುತ್ತಲ್ವ, ಅದೇ ಐಡಿಯನ್ನು ನೀವು ಯೂಸ್ ಮಾಡಬೇಕು, ಅಲ್ಲಿ ವ್ಯಾಲಿಡ್ ಇರೋದಿಲ್ಲ. ಮತ್ತು ಕೆಲವೊಂದಿಷ್ಟು ಇಶ್ಯೂವರ್ಸ್ಗಳಲ್ಲಿ ಏನಾಗುತ್ತೆ, KYC ಮತ್ತು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ, ಅಲ್ಲಿ ಕೂಡ ನೀವು ಫುಲ್ ಆಧಾರ್ ಕಾರ್ಡನ್ನು ನೀವು ಯೂಸ್ ಮಾಡಬೇಕು. ಇನ್ನೊಂದು ಮೇನ್ ಏನಂದರೆ, ನೀವೇನಾದರೂ ITR ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ ಅಂದರೆ ಅಲ್ಲಿ ಕೂಡ ನೀವು ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ನೀವೇನಾದರೂ ಸಬ್ಸಿಡಿ ಇದು ಯಾವುದಾದ್ರೂ ಒಂದು ಸ್ಕೀಮ್ಗಳನ್ನು ನೀವು ಅಪ್ಲೈ ಮಾಡ್ತಾಯಿದ್ರೆ ಅಲ್ಲಿ ಕೂಡ ನೀವು ಮಾರ್ಕ್ಸ್ ಆಧಾರ್ ಕಾರ್ಡ್ ವ್ಯಾಲಿಡ್ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಫುಲ್ ಡೀಟೇಲ್ಸನ್ನು ಅವರು ಫೆಚ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ರೀತಿಗೆ ನೀವು ಆಧಾರ್ ಕಾರ್ಡನ್ನು ನೀವು ಯೂಸ್ ಮಾಡಬೇಕು. ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಅವಶ್ಯಕತೆ ಇಲ್ಲ ಅಂತ ಕಂಪ್ಲೀಟಾಗಿ ನಿಮಗೆ ಕೊಟ್ಟಿದ್ದೇನೆ. ಆ ಎಲ್ಲವನ್ನು ನೀವು ನೋಡಿಕೊಂಡು ಅದನ್ನು ನೆನಪಿಟ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಫ್ರಾಡ್ ಆಗೋದ್ರಿಂದ ಒಂದು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಆಪ್ಷನಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದರೆ ಅಲ್ಲಿ ಕೂಡ ನಿಮಗೆ ಖಂಡಿತವಾಗಲೂ ನಿಮಗೆ ರೆಸಲ್ಯೂಷನನ್ನು ಕೊಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.